ಹಲೋ ಆರ್ಕೆನ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನಾವಿವಾಗ ಮಹಾರಾಷ್ಟ್ರಲ್ಲಿ ತಮಿನಿ ಘಾಟ್ ಅಂತ ಒಂದು ಘಾಟಲ್ಲಿದ್ದೀವಿ. ಆ್ಯಂಡ್ ಈ ಘಾಟಲ್ಲಿ ಈ ಹೋಮ್ ಸ್ಟೇಯಲ್ಲಿ ಸ್ಟೇ ಆಗಿದ್ದೀವಿ. ಆ್ಯಂಡ್ ನಿನ್ನೆ ವ್ಲಾಗ್ ನೋಡಿರೋರಿಗೆ ಗೊತ್ತಾಗಿರುತ್ತೆ, ನಾವು ನಿನ್ನೆ ಬಂದ್ಬಿಟ್ಟು ರಾಯಗಢ್ ಫೋರ್ಟ್ ಆ್ಯಂಡ್ ಮತ್ತೆ ಸತ್ಸಡ ವಾಟರ್ ಫಾಲ್ಸ್ಗೆ ಹೋಗಿರ್ತೀವಿ. ಸೊ 2 ಪ್ಲ್ಯಾನು ಫ್ಲಾಪ್ ಆಗಿತ್ತು. ಆ್ಯಂಡ್ ಅದಕ್ಕೆ ಇವತ್ತು ಇಲ್ಲಿ ಸ್ಟೇ ಆಗಿಬಿಟ್ಟು ಇಲ್ಲಿಂದ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅಂದರೆ ತಿರ್ಗಾ ರಾಯಗಢ್ ಫೋರ್ಟ್ಗೆ ಹೋಗ್ಬಿಟ್ಟು ಇವತ್ತು ರಾಯಗಢ್ ಫೋರ್ಟ್ ನೋಡೋಣ ಅಂತ ಹೊರಡ್ತಾ ಇದ್ದೀವಿ. ಸೊ ನೀವು ಯಾರಾದರೂ ಇವಾಗ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಬಿಡಿ. ಅವಾಗ ನಿಮಗೆ ನಮ್ಮ ವಿಡಿಯೋಸ್ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಎಪಿಸೋಡ್ ವೈಸ್ ಬರ್ತಾ ಇರುತ್ತೆ. ಮಹಾರಾಷ್ಟ್ರ ರೈಡಿನ ಫುಲ್ ಎಪಿಸೋಡ್ಸ್ ನಿಮಗೆ ಬರ್ತಾ ಇರುತ್ತೆ. ಸೊ ಬೇಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆರ್ಕೆನ್ಸ್ ಬನ್ನಿ ಇವಾಗ ಗಾಡಿ ತೊಗೊಂಡು ಹೊರಡೋಣ. ಆರ್ಕೆನ್ಸ್ ಟೈಮ್ ಎಷ್ಟಾಯಿತು ಅಂದರೆ 8 o'clock ಆಗಿದೆ. ಆ್ಯಂಡ್ ಇವಾಗ ನಾವು ರಾಯಗಢ್ ಫೋರ್ಟ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದು ಬಂದು ಇಲ್ಲಿಂದ ಕರೆಕ್ಟಾಗಿ 47 ಕಿಲೋಮೀಟರ್ಸ್ ಏನೋ ತೋರಿಸ್ತಾ ಇದೆ. ಬನ್ನಿ ಹೋಗೋಣ. ಆರ್ಕೆನ್ಸ್ ನೆನ್ನೆ ಏನು ಕಾಮಿಡಿ ಆಗ್ಬಿಡುತ್ತೆ ಅಂದರೆ, ನೆನ್ನೆ ಬಂದ್ಬಿಟ್ಟು ನಾವು ಅಲ್ಲಿ ಚೆಕ್ಔಟ್ ಮಾಡಬೇಕಿತ್ತು. ಓಕೆನಾ, ಫಸ್ಟ್ ಇದ್ದಿದ್ದು ಸ್ಟೇ ಅಲ್ಲಿ. ಸೊ ಅಲ್ಲಿ ಚೆಕ್ಔಟ್ ಮಾಡಿಬಿಟ್ಟು ನಾವು ಬ್ಯಾಗೆಲ್ಲ ವಾಚ್ಮನ್ ಹತ್ರ ಕೊಟ್ಬಿಟ್ಟು ಫಾಲ್ಸು ಮತ್ತು ಇದನ್ನ ನೋಡೋಕ್ಕೆ ಫೋರ್ಟ್ನ ನೋಡೋಕ್ಕೆ ಹೋಗಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ 2 ಕ್ಲೋಸ್ ಆಗಿಬಿಡ್ತು ಅಂದರೆ ಫಸ್ಟು ನಾವು ಫಾಲ್ಸ್ ಹತ್ರ ಹೋಗ್ಬಿಟ್ವಿ. ಫಾಲ್ಸ್ ಹತ್ರ ಹೋದರೆ ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ, ಯಾಕಂದರೆ ವಾಟರ್ ಫ್ಲೋ ಜಾಸ್ತಿ ಆಗ್ಬಿಡ್ತು. ನಾವು ಯಾರನ್ನೂ ಕಳ್ಸಲ್ಲ ಅಂತ ಹೇಳ್ಬಿಟ್ಟು ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಅದಕ್ಕೆ ಏನಾಯಿತು, ಸರಿ ಅಂತ ಹೇಳ್ಬಿಟ್ಟು ನಾವು ಫೋರ್ಟ್ ಹತ್ರ ಬಂದ್ವಿ. ಫೋರ್ಟ್ ಹತ್ರ ಬರೋಷ್ಟರಲ್ಲಿ 4:15 ಆಗ್ಬಿಡ್ತು. ಆ್ಯಂಡ್ 4:15 ಮೇಲೆ ಬಿಡಲ್ವಂತೆ. ಸರಿ ಆಯಿತು ಅಂದ್ಬಿಟ್ಟು ಏನು ಮಾಡಿದ್ವಿ, ಅಲ್ಲಿಂದ ರಿಟರ್ನ್ ಬಂದ್ವಿ. ರಿಟರ್ನ್ ಬರ್ತಾ ಸ್ಟೇ ಹುಡ್ಕೊಂಡ್ ಬರ್ತಾ ಇದ್ವಿ. ಸ್ಟೇ ಹತ್ರ ಬಂದು ಗಾಡಿ ಎಲ್ಲ ಪಾರ್ಕ್ ಮಾಡ್ಬಿಟ್ಟು ಸ್ಟೇ ಅವ್ರ ಹತ್ರ ಮಾತಾಡಿ ಬೀಗ ಎಲ್ಲ ತಗೊಂಡು ರೂಮ್ ಒಳಗೆ ಬಂದ್ವಿ. ಇವನ್ ಬಾಲಾಜಿ ಏನ್ ಮಾಡ್ದ, ರೂಮ್ ಒಳಗೆ ಬಂದಿದ ತಕ್ಷಣ ಅವ್ನ್ ಶೂ ಹಾಕೊಂಡಿದ್ದ, ನಾವೆಲ್ಲ ಚಪ್ಪಲಿ ಹಾಕಿದ್ವಿ. ಚಪ್ಪಲಿ ಬಿಟ್ಬಿಟ್ವಿ ಸೈಡ್ಗೆ. ಅವ್ನ್ ಶೂ ಬಿಚ್ಚದ, 2 ಶೂನು ಬಿಚ್ಬಿಟ್ಟು ಒಂದ್ ಕಾಲಲ್ಲಿ ನಿಂತ್ಕೊಂಡು ಒಂದ್ ಸಾಕ್ಸ್ನ ಬಿಚ್ಚಕ್ ಹೋದ. ಜಾರ್ಕೊಂಡು ಹಂಗೆ ದಮಾಲ್ ಅಂತ ಹಿಂದ್ಗಡೆ ಹಿಂಗ್ ಬಿದ್ದೋಗ್ಬಿಟ್ಟ. ಬೀಳದ್ ಬಿದ್ದ, ಒಬ್ನೇ ತಾನೇ ಬೀಳ್ಬೇಕು. ಹೆಲ್ಮೆಟ್ ಬೇರೆ ಕೈಯಲ್ಲಿ ಇಟ್ಕೊಂಡ್ ಬಿದ್ದ. ಹೆಲ್ಮೆಟ್ ವೈಸರ್ ಹೊಡೆದೋಯ್ತು. ಬಿದ್ಬಿಟ್ಟು ಲಾಸ್ಟ್ ಎಂಡಿಂಗ್ ಬ್ಲಾಗಲ್ಲಿ ಏನು ಹೇಳ್ತಾನೆ, ನೀವು ಯಾರು ಒಂದು ಕಾಲಲ್ಲಿ ನಿಂತ್ಕೊಂಡು ಸಾಕು ಬಿಚ್ಚಬೇಡಿ ಅಂತ. ಅಯ್ಯೋ ಯಪ್ಪ. ಫುಲ್ ಟ್ಯಾಂಕ್ ಭಯ. ನಾರ್ಮಲ್ ಬಸ್ ಭಯ ಹೋಗ್ಯಾ. ಆರ್ಕೆನ್ಸ್ ಇವಾಗ ಗಾಡಿಯಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾಷ್ಟ ಮಾಡೋಣ ಅಂತ ಬಂದ್ವಿ. ಆ್ಯಂಡ್ ಗೊತ್ತಲ್ಲ ಇಲ್ಲಿ ಬ್ರೇಕ್ಫಾಸ್ಟ್ ಏನಂತ, ಪೋಹಾ ಆ್ಯಂಡ್ ವಡಾಪಾವ್. ಸೊ ಇದೆರಡು ತಿಂದ್ವಿ. ಅದಾದಮೇಲೆ ನನಗೆ ಇಷ್ಟು ದಿವಸ ಒಂಥರ ತಿನ್ನೋ ಟೈಮಲ್ಲಿ ಅಷ್ಟು ಖುಷಿ ಇರಲಿಲ್ಲ. ಇವತ್ತು ತುಂಬ ಖುಷಿ ಆಗ್ತಿದೆ. ಏನಕ್ಕಂದರೆ ನನಗೆ ಜಿಮ್ ಜಾಮ್ ಅಂದರೆ ತುಂಬ ಇಷ್ಟ. ಸೊ ಜಿಮ್ ಜಾಮ್ ಸಿಕ್ಕಿದೆ ಇಲ್ಲಿ, ಅದಕ್ಕೆ ಪಟ್ಟನಾಗ ಒಂದು ಜಿಮ್ ಜಾಮ್ ಇಸ್ಕೊಂಡೆ. ಆರ್ಕೆನ್ಸ್ ಇವಾಗ ನಮ್ಮ ಬಾಯ್ಸ್ ಬಂದ್ಬಿಟ್ಟು ಟಿಕೆಟ್ ತಗೊಳಕ್ಕೆ ಹೋಗಿದ್ದಾರೆ. ಸೊ ನಾವಿಬ್ರು ಇಲ್ಲಿ ಕೂತಿದ್ದೀವಿ. ಆ್ಯಂಡ್ ಟಿಕೆಟ್ ಪ್ರೈಸ್ ಎಷ್ಟು ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಸೊ 315 rupees ಅಂತೆ. ಲೈಕ್ ಒಬ್ರಿಗೆ ಮೇಲೆ ಹೋಗ್ಬಿಟ್ಟು ತಿರ್ಗಾ ಅಲ್ಲಿಂದ ತಿರ್ಗಾ ರಿಟರ್ನ್ ಕರ್ಕೊಬರೋಕ್ಕೆ. ಬರೀ ಒಂದು ಸೈಡ್ ಹೋಗ್ಬೇಕಂದ್ರೆ 215 ಆಗುತ್ತೆ. ಅದೇ ನಾವು ಡಬಲ್ ಸೈಡ್ ಇಸ್ಕೊಂಡ್ರೆ 315. ಸೊ 315 ತೊಗೊಂಡಿದ್ದೀವಿ. ಮೇಲೆ ಹೋಗ್ಬಿಟ್ಟು ತಿರ್ಗಾ ರಿಟರ್ನ್ ಕೆಳಗಡೆ ಬರೋಕ್ಕೆ. ಅದಕ್ಕೇನೋ ಫಾರ್ಮ್ ಎಲ್ಲ ಫಿಲ್ ಮಾಡಿಸಿದ್ದಾರೆ ನಮ್ಮ ಬಾಯ್ಸು. ನಿಮ್ಗೇನಾದ್ರು ಹಿಸ್ಟ್ರಿ ಗೊತ್ತಾ ಇದ್ರ ಬಗ್ಗೆ? ಇದ್ರ ಬಗ್ಗೆ ಹಿಸ್ಟ್ರಿ ಏನಾದ್ರು ಗೊತ್ತಾ? ಛತ್ರಪತಿ ಶಿವಾಜಿ ಬಂದ್ಬಿಟ್ಟು ಇಲ್ಲಿಗೆ ರಾಜ ಅಷ್ಟೇ. ಹಂಗೆ ಹಿಂಗೆ ಒಂದು 2 hours ವೆಯ್ಟ್ ಮಾಡಿದ್ದೀವಿ. ಆ್ಯಂಡ್ ಇವಾಗ ನಾವು ಲೈನಲ್ಲಿ ಜಾಯ್ನ್ ಆಗಿದ್ದೀವಿ. ಲೈಕ್ ಅಲ್ಲಿ ಬಂದು ಫಸ್ಟು ಟಿಕೆಟ್ದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ನ ಆ ಥರ ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ಇವಾಗ ಒಳಗಡೆ ಬಿಡ್ತಾರೆ. ಯಾವುದೋ ಒಳ್ಳೆ ಧರ್ಮಸ್ಥಳ ಮತ್ತು ತಿರುಪತಿಲೆಲ್ಲ ಹೋಯ್ತೀವಲ್ಲ ಆ ಥರ ಐತೆ. ಫುಲ್ ಕಟ್ ಶಾಟ್ ಹೊಡಿಬೇಕು ಇವಾಗ. ಬರ್ತಿರೋ ಟೈಮಲ್ಲಿ ಒಳಗಡೆ ನಿಮ್ಗೆ ಈ ಥರ ಎಲ್ಲ ಫುಟೇಜಸ್ ಇರುತ್ತೆ. ಇದು ಮರ್ಡರ್ ಹೊಡ್ತಾ ಇರೋದು. ಬಂದಿರ್ತಾರೆ, ಅವನು ಗೊತ್ತಾಗ್ಬಿಡುತ್ತೆ, ಅವಾಗ ಇವ್ನು ಸಾಯಿಸೋದು. ನಂಬಿಕೆ ದ್ರೋಹ ಮಾಡಕ್ ಬಂದಾಗ ಅವ್ನು ಇವನತ್ರ ಆಲ್ರೆಡಿ ಕತ್ತಿರುತ್ತೆ, ಶಿವಾಜಿ ಅವಾಗ ಚುಚ್ಬಿಡ್ತಾರೆ. ಸ್ವಾಡ್ ಇದೆ ನೋಡಿ, ಸ್ವಾಡ್ ಒರಿಜಿನಲ್ಲು. ಈ ಫ್ಲೂಟ್ ಎಲ್ಲ ಆನೆ ಇದು ಮಾಡೋದದು. ಇಷ್ಟು ದೊಡ್ಡದಿರುತ್ತೆ ನಾವು ಚಾಕು ಹೊಡೆದು ಕೈಗೆ ಹಿಡ್ಕೊಳಕ್ಕೆ. ಇನ್ನೂ ಇಲ್ಲಿದೆ ನೋಡಿ ಆರ್ಕೆನ್ಸ್. ಎಲ್ಲ ಹಿಂದಿಯಲ್ಲಿದೆ, ಏನು ಅರ್ಥ ಆಗ್ತಿಲ್ಲ. ಇದೇನು ದೇವ್ರಾ?
ರಿವಾಡಿ ಹೆಸರು ಗೊತ್ತಾಗ್ತಿಲ್ಲ. ಟ್ರಾನ್ಸ್ಪೋರ್ಟ್ ಇಲ್ಲಿ ನೋಡಿ ಇದು ಫುಲ್ ಸ್ಕ್ವಾಡ್ಸ್ ಅಂತ ಇದೀನಿ ಸ್ಕ್ವಾಡ್ಸ್ಗೆ. ಅವ್ರ ಹ್ಯಾಂಡ್ ರೈಟಿಂಗ್ ಹೆಂಗಿತ್ತು ನೋಡಿ. ಹ್ಯಾಂಡ್ ರೈಟಿಂಗ್ ಅಲ್ಲ ಕಣೋದು, ಮತ್ತೇನದು ಮೆಸೇಜ್ ಪಾಸ್. ಅದೇ ಅವಾಗ ಹ್ಯಾಂಡ್ ರೈಟಿಂಗ್ ಬರೀತಾರಲ್ಲ, ಅದು ಮಂತ್ರಿಗಳು ಬರೀತಿದ್ರು. ಅದೇ ಅವ್ರದ್ದು ಹ್ಯಾಂಡ್ ರೈಟಿಂಗ್ ಅವಾಗ ಕಾಲದಲ್ಲಿ ಹೆಂಗಿದೆ ನೋಡು ಅಂತ ಹೇಳಿದ್ದು. ಕಾಲೇಜಲ್ಲೇ ನಾವು ಫಸ್ಟ್ ಬೆಂಚ್ ಕೂತಿಲ್ಲ ಅಂದರೆ ನನ್ನ ಮಕ್ಕಳು ಇವಾಗಲೂ ಥರ್ಡ್ ಬೆಂಚಲ್ಲಿ ನಮಗೆ ಫಸ್ಟ್ ಬೆಂಚ್ಗೆ ಕ್ಲಾಸ್ ನಡೀತಾ ಇದೆ ಇವಾಗ. ಈ ವೀಲ್ಸ್ ನೋಡಿ ಯಾಕೆ ಹೆಂಗೆ ಸ್ಪೀಡಾಗಿ ಸುತ್ತಾ ಇದೆ. ಹಿಂಗೆ ಹೋಗುತ್ತೆ ಜಿಪ್ಲೈನ್, ಅಲ್ಲಿ ಮೇಲಲ್ಲಿ ಹೋಗುತ್ತೆ, ಏನು ಕಾಣಿಸ್ತಾನೆ ಇಲ್ಲ, ಫುಲ್ ಫಾಗು. ಆರ್ಕೆನ್ಸ್ ಇವಾಗ ಸ್ಟಾರ್ಟ್ ಆಗಿದೆ. ಶಿವಾಜಿ ಮಹಾರಾಜ್ ಕಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ. ಭಯ್ಯಾ नहीं डाल डर रहा हूँ मैं. क्या भाई नहीं डर रहा हूँ मैं. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. डर रहा हो ना, नीचे देखो भैया. नहीं भैया मैं देखता भैया. ओ भैया फुल डर रहो. ಇಲ್ಲಿ ನೋಡಿ आर्केन्स. ये देखो हमारे साथ घूमने आए हैं मिस्टर मोहित भाई, ये इनको बहुत डर लग रहा है. अपनी नजर डर लग रहा भाई वो बहुत. आर्केन्स क्रेज मात्र क्रेजी क्रेज. ಭಯ್ಯ ಅಂತ ಟೈಟಾಗಿ ಹಿಡ್ಕೊಬಿಟ್ಟಿದ್ದಾರೆ. ವಾಟರ್ ಫಾಲ್ಸ್ ನೋಡಿ ಆರ್ಕೆನ್ಸ್. ಹೆವಿ ಕ್ರೇಜಿ ಇದೆ ಬ್ರೋ. ಹೆಂಗಿದೆ ಬ್ರೋ? ಸೂಪರ್ ಸೂಪರ್ ಬ್ರೋ. ವಾಟ್ ಅಬೌಟ್ ಯು ಬ್ರೋ? ವಿ ಆರ್ ಇನ್ ಹೆವನ್. ವಾಟ್ ಅಬೌಟ್ ಯು? looking very awesome. best ಬ್ರೋ ಯು? ಮಾತಿಲ್ಲ ಕಥೆಯಿಲ್ಲ ಇನ್ನೇನಿದೆ, ಕೈ ಕಾಲು ನಿಲ್ಲಲ್ಲ ನೀನಾಗಿದೆ. ಆರ್ಕೆನ್ಸ್ ಇವಾಗ ಮೇಲೆ ಬಂದಿದ್ದೀವಿ. ಇದು ಜಿಪ್ಲೈನ್ಗೆ ಸಪ್ರೇಟ್ ಕೌಂಟರ್ ಅಂತೆ, ಆ್ಯಂಡ್ ಇಲ್ಲಿ ಮೇಲೆ ಎಂಟ್ರಿಗೆ ಸಪ್ರೇಟ್ ಕೌಂಟರು. ಸೊ ನಡ್ಕೊಂಡು ಬರೋರಿಗೂ ಅದೇ ಇಲ್ಲಿ ಕೌಂಟ್ರಲ್ಲಿ ಟಿಕೆಟ್ ತೊಗೋಬೇಕು ಎಂಟ್ರಿಗೆ. ಜಿಪ್ಲೈನಲ್ಲಿ ಬರೋರಿಗೂ ಇಲ್ಲೇ ಎಂಟ್ರಿ ಟಿಕೆಟು. ಒಬ್ರಿಗೆ ಬಂದ್ಬಿಟ್ಟು 25 rupees. ಬಟ್ ಇಲ್ಲಿ ಸ್ಲಿಪ್ಪರಿ ಇದೆ, ಬಚ್ಚಲು ಮನೆ ಥರ ಐತಿ ಇಲ್ಲಿ. ಕೊಚ್ಚ ಐತೆ. ಏನು ಕಾಣಿಸ್ತಾ ಇಲ್ಲ ಆರ್ಕೆನ್ಸ್, ಫುಲ್ಲು ಫಾಗು. ಇವಾಗ ಮಹಾರಾಷ್ಟ್ರಲ್ಲಿ ಇಂಗ್ಲೀಷ್ ನೋಡಿದ್ದೀವಿ, ಇಷ್ಟು ದೂರ ಬಂದಾದ್ಮೇಲೆ ಇಲ್ಲಿ ಹಾಕಿಟ್ಟವ್ರೆ. ರಾಕೆಟ್ ಫೋರ್ಟ್ ಅರ್ಲಿ ನೋನ್ ಆಸ್ ರಾರಿ. ಇದು ಫಸ್ಟಾ? ರೈರಿ ತುಂಬಾ ದಿವಸ ಆಯ್ತು ಓದಿ. ಮ್ಯಾಗ್ನಿಫಿಕೆಂಟ್ ಇಲ್ ಫಾರ್ MCS ಅದು ಯೂಟ್ಯೂಬಲ್ಲಿ ನೋಡ್ರೆ ಬರುತ್ತೆ ಹಿಸ್ಟ್ರಿ. ನಾವು ಮೇಲೆ ಹೋಗ್ಬಿಟ್ಟು ಜಾಗ ನೋಡೋಣ. ಓಕೆನಾ ಆರ್ಕೆನ್ಸ್ ಇವಾಗ ನಮಗೆ ಗೈಡ್ ಸಿಕ್ಕಿದ್ರು, ಆ್ಯಂಡ್ ಗೈಡ್ ಬಂದ್ಬಿಟ್ಟು ಇಷ್ಟು ಸ್ಪಾಟ್ಸ್ ಅಂತ ತೋರಿಸ್ತಾರೆ, ಅದಕ್ಕೆ 1000 rupees ಚಾರ್ಜ್ ಮಾಡ್ತಾರೆ. ಆ್ಯಂಡ್ ನಮ್ಮ ಜೊತೆಗೆ ಇನ್ನೊಂದು ಬ್ಯಾಚ್ ಬಂದಿದ್ರು, ಅವ್ರನ್ನ ಶೇರಿಂಗ್ ಕರ್ಕೊಂಡಿದ್ದೀವಿ. ಸೊ ಅವಾಗ ನಮಗೆ ಒಬ್ಬರಿಗೆ 225 rupees ಹತ್ರ ಬಿದ್ದುಬಿಡುತ್ತೆ. ಬೈ ಅಪ್ಪ ನಮ್ಮ ಬೈ ನೀಲೇಶ್ ರಾವ್ ಕಿರ್ಕರ್. ಆರ್ಕೆನ್ಸ್ ಕ್ವೀನ್ದು ಅಂದರೆ ರಾಣಿದು ರೂಮು ಇಷ್ಟು ದೊಡ್ಡದಾಗಿದೆ ನೋಡಿ. ಬರೀ ರಾಣಿದೇ ಈ ರೂಮ್ ಇಷ್ಟು ದೊಡ್ಡದು. ಹಲೋ, ಇಷ್ಟು ದೊಡ್ಡದಂತೆ ರೂಮು. ಸೊ ಬನ್ನಿ, ಇದೇ ಥರ 6 ಕ್ವೀನ್ ಇದ್ರಂತೆ, 6 ಕ್ವೀನ್ಗೂ ಇದೇ ಥರ ದೊಡ್ಡದಿರೋ ರೂಮ್ ಅಂತೆ. ಮುಂದೆ ಹೋಗೋಣ. ಆರ್ಕೆನ್ಸ್ ಇಲ್ಲಿ ನೋಡ್ತಿದ್ದೀರಲ್ಲ, ಈ ಥರ ಗ್ರಿಲ್ ಹಾಕಿಟ್ಟು ನೋಡಿ, 1 2 3. ಇದೆಲ್ಲ ಫುಲ್ ಏನಂದರೆ ಫುಡ್ಡು, ಅಂದರೆ ರೈಸ್ ಐಟಮ್ಸು, ಗ್ರೋಸರಿ ಐಟಮ್ಸ್ನ ಸ್ಟೋರ್ ಮಾಡೋ ಜಾಗ ಅಂತೆ. ಆವಾಗಲೇ ಈ ಥರ ಇದೆ. ನಾವೆಲ್ಲ ಬಾಕ್ಸು ಆ ಥರದ್ರಲ್ಲಿ ಸ್ಟೋರ್ ಮಾಡಿದ್ರೆ, ಇವ್ರು ಈ ಥರ ದೊಡ್ಡದಾಗಿರೋ ಇದರಲ್ಲಿ ಸ್ಟೋರ್ ಮಾಡಿದ್ದಾರೆ. ಆ್ಯಂಡ್ ಇದಕ್ಕೆ ಕಾಣಿಸ್ತಿದೆಯಲ್ಲ, ಇದು ಬಂದ್ಬಿಟ್ಟು ಪಾರ್ಲಿಮೆಂಟ್ ಅಂತೆ. ಲೈಕ್ ಏನಾದ್ರು ಮೀಟಿಂಗ್ ಮಾಡಬೇಕಂದ್ರೂ ಇಲ್ಲೇ ಮಾಡೋದಂತೆ. ಆ್ಯಂಡ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ಮನೆ ಅಂದರೆ ಎಲ್ಲ ಹೊಡೆದೋಗ್ಬಿಟ್ಟಿದೆ, ಬ್ರಿಟಿಷ್ ಅಟ್ಯಾಕಲ್ಲೆಲ್ಲ ಹೊಡೆದೋಗಿದ್ದಂತೆ. ಸೊ ಇಲ್ಲಿ ಬಂದ್ಬಿಟ್ಟು ಸರ್ವೆಂಟ್ಗೆ ಇಷ್ಟು ದೊಡ್ಡದು ಜಾಗ, ಬರೀ ಸರ್ವೆಂಟ್ಸ್ಗೆ. ಆರ್ಕೆನ್ಸ್ ಇಲ್ಲಿ ಇದೆಯಲ್ಲ, ಇದು ಬಂದ್ಬಿಟ್ಟು ಮೇನ್ ಪ್ಯಾಲೇಸ್ ಅಂತೆ, ಅಂದರೆ ರಾಜ ಇಲ್ಲೇ ಇರೋದಂತೆ, ಛತ್ರಪತಿ ಶಿವಾಜಿ. ಸೊ ಇದೆಯಲ್ಲ ಈ ಲೈನಲ್ಲಿ ಅವರು ಕಿಚನ್ ಇತ್ತಂತೆ. ಅಲ್ಲಿ ನೋಡಿ, ಅದರಲ್ಲೇ ಅವರು ಇದು ಮಿಕ್ಸಿ ಥರ ಯೂಸ್ ಮಾಡ್ತಾರೆ. ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಅಂದರೆ ಬಾತ್ ಟಬ್ ಇದೆ. ಇನ್ನೂ ಆ ಕಡೆ ಏನೋ ತೋರಿಸ್ತೀನಿ ಅಂತ ಹೇಳಿದ್ರು. ಬನ್ನಿ ಬೇಗ ಹೋಗೋಣ, ಅವರು ಬಿಟ್ಬಿಟ್ಟು ಹೊಡೋಯ್ತಾರೆ. ಆರ್ಕೆನ್ಸ್ ಇದು ನೋಡ್ತಿದ್ರಲ್ಲ, ಇದು ಬಂದ್ಬಿಟ್ಟು ಸೀಕ್ರೆಟ್ ರೂಮ್ ಅಂತೆ. ಲೈಕ್ ಏನಾದರೂ ಇಬ್ಬರೇ ಮಾತಾಡಬೇಕು ಅಂದರೆ ಇಲ್ಲಿ ಬಂದು ಮಾತಾಡ್ತಾರಂತೆ.
ಆ್ಯಂಡ್ ಅದು ಬಾಲ್ಕನಿ ಅಂತೆ. ಸೊ ಅಲ್ಲಿರೋದು ಬಂದ್ಬಿಟ್ಟು ಟ್ರೆಷರ್ ರೂಮ್, ಅಂದರೆ ಅವರು ಏನು ಟ್ರೆಷರ್ ಇರುತ್ತೆ, ಗೋಲ್ಡ್ ಇರುತ್ತೆ ಎಲ್ಲ ಅಲ್ಲಿ ಲಾಕ್ ಮಾಡ್ತಾರಂತೆ. ಇದು ಬಂದು ಒಂದು ಬಾಲ್ಕನಿ, ಅಲ್ಲಿರೋದು ಬಂದ್ಬಿಟ್ಟು ಇನ್ನೊಂದು ಬಾಲ್ಕನಿ. ಇವರು ಏನಾದ್ರು ವಾರ್ಗೆ ಹೋದರೆ, ವಾರ್ಗೆ ಗೆದ್ಬಿಟ್ರೆ ಅವ್ರ ಫ್ಲ್ಯಾಗ್ನ ಇಲ್ಲೇ ಹಾಯ್ಸ್ಟ್ ಮಾಡ್ತಾರಂತೆ. ಆರ್ಕೆನ್ಸ್ ಫೈನಲ್ ಆಗಿ ಇವಾಗ ಕೆಳಗಡೆ ಇಳಿತಾ ಇದ್ದೀವಿ. ಆ್ಯಂಡ್ ಟೈಮ್ ಎಷ್ಟಾಗಿದೆ ಅಂದರೆ ನನಗೂ ಗೊತ್ತಿಲ್ಲ, ಸೊ ನಾನು ಫೋನ್ ನೋಡೋಕೆ ಹೋಗಲಿಲ್ಲ. ಇವಾಗ ಕೆಳಗಡೆ ಇಳಿತಾ ಇದ್ದೀವಿ, ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಏನೂ ಕಾಣಿಸ್ತಾ ಇಲ್ಲ, ಫುಲ್ ಫಾಗ್. ಸೊ ಬನ್ನಿ ನಾನು ಕೆಳಗಡೆ ಹೋಗ್ಬಿಟ್ಟು ಲಾಕೊಂಡು ಆರ್ಕೆನ್ಸ್ ಫೈನಲ್ ಆಗಿ ರಾಯಗಢ ಫೋರ್ಟಿಂದ ಕೆಳಗಡೆ ಆ ಜಿಪ್ಲೈನಲ್ಲಿ ಬಂದು ಇವಾಗ ಗಾಡಿ ತಗೊಂಡು ಹೊರಟ್ವಿ. ರಾಯಗಢ ಫೋರ್ಟ್ ಹಿಸ್ಟ್ರಿ ಬಂದ್ಬಿಟ್ಟು ತುಂಬಾ ದೊಡ್ಡದಾಗಿದೆ. ಅಂಡ್ ಒಂದೊಂದು ಪ್ಲೇಸ್ ಅಲ್ಲಿ ಹೆಂಗಿದೆ ಅಂದ್ರೆ ಆ ಕಾಲದಲ್ಲೇ ಈ ತರ ಇದ್ರ ಅನ್ನೋ ತರ ಫೀಲ್ ಆಗ್ಬಿಡುತ್ತೆ ನನಗೆ. ಅಂಡ್ ಇವಾಗ್ಲೂ ಅದೇ ತರ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಗ್ರೇಟ್. ಆ ಕಥೆನೇ ಒಂಥರ ಅವ್ರು ಗೈಡ್ ಕರ್ಕೊಂಡು ಹೋಗಿದ್ವಲ್ಲ, ಹೆಂಗ್ ಹೇಳಿದ್ರು ಅಂದ್ರೆ ಒಂಥರ ಕ್ರೇಜಿ ಆಗಿತ್ತು ಕೇಳಕ್ಕೆ. ಬಟ್ ಏನಂದ್ರೆ ಇಲ್ಲಿ ಮರಾಠಿ ಮತ್ತೆ ಹಿಂದಿಯಲ್ಲಿ ಮಾತ್ರನೇ ಹೇಳೋದು, ಇಂಗ್ಲಿಷಲ್ಲೂ ಇಲ್ಲ, ಕನ್ನಡಲ್ಲಿಲ್ಲ, ಬೇರೆ ಲ್ಯಾಂಗ್ವೇಜ್ ಯಾವ್ದ್ರಲ್ಲೂ ಇಲ್ಲ. ಯಾಕಂದ್ರೆ ಇಲ್ಲಿ ಜಾಸ್ತಿ ಬರೋದು ಮರಾಠಿ ಮತ್ತೆ ಹಿಂದಿ ಅವರೇ ಅಂತ. ಅವಾಗ್ಲೇ ಶಿವಾಜಿ ಅವರು ಒಳ್ಳೆ ಹೆಸರು, ಅಂದ್ರೆ ಆ ತರ ಕಟ್ಸವ್ರೆ. ಅವ್ರದ್ದು ಟೋಟಲ್ ವಾರಲ್ಲಿ ಕ್ಯಾಪ್ಚರ್ ಮಾಡಿದ್ದು ಮತ್ತೆ ಇವರೇ ಕಟ್ಸಿದ್ದು ಎಲ್ಲ ಟೋಟಲ್ ಫೋರ್ಟ್ಸ್ ಎಷ್ಟು ಕಟ್ಸವ್ರೆ ಅಂದ್ರೆ 365 ಫೋರ್ಟ್ಸ್ ಅಂತೆ. ಒಂದು ವರ್ಷದಲ್ಲಿ ಒಂದೊಂದ್ ದಿವಸಕ್ಕೆ ಒಂದೊಂದು ಫೋಟೋ ಹೋಯ್ತಾರ. ನನ್ಗೆ ಹಂಗೆ ಲೆಕ್ಕ ಹಂಗೆ ಅನ್ಸ್ಬಿಡ್ತು. 365 ಅಂದ್ರೆ ಒಂದೊಂದ್ ದಿವಸಕ್ಕೆ ಒಂದೊಂದು ಫೋಟೋ. ಯಪ್ಪ, ರಾಜ ಅಂದ್ರೆ ಆತರ ಇರ್ಬೇಕು. ಇನ್ನೊಂದು ಇಲ್ಲಿ ಇದೆಯಲ್ಲ ರಾಯಗಢ ಫೋಟೋ, ಅಲ್ಲಿ ಬಂದ್ಬಿಟ್ಟು 6 ಕ್ವೀನ್ಸ್ ಇದ್ರೈತೆ. 6 ಕ್ವೀನ್ಸ್, 6 ರಾಣಿಗಳು ಒಂದ್ ರಾಜನ್ಗೆ. ಒಂದೊಂದ್ ರಾಣಿ ರೂಮ್ ಹೆಂಗಿದೆ ಅಂದ್ರೆ ನಿಮ್ ವಿಡಿಯೋ ತೋರಿಸಿರ್ತೀನಿ, ಎಷ್ಟು ದೊಡ್ಡದು ಗೊತ್ತಾ. ಯಪ್ಪ, ಅದ್ರ ಸೈಜು ನಮ್ಮ ಮನೆ ಬರಲ್ಲ. ನಮ್ಮ ಮನೆ ಇಷ್ಟೇ ಇದೆ ಅದ್ರ ಮುಂದೆ, ಅಷ್ಟು ದೊಡ್ಡದಾಗಿದೆ ಬರೀ ರೂಮ್ ಮಾತ್ರ. ಆರ್ಕೆನ್ಸ್ ಏನಾಗ್ಬಿಡ್ತು ಅಂದ್ರೆ ನಮ್ಮ ಬಾಲಾಜಿ ಗಾಡಿದು ಬ್ರೇಕು ಲೂಸ್ ಆಗ್ಬಿಟ್ಟು, ಅದಕ್ಕೆ ಟ್ರೈಟ್ ಮಾಡೋಕ್ಕೆ ಗ್ಯಾರೇಜಿಗೆ ಬಂದ್ವಿ. ಸೊ ಅವ್ನು ರೆಡಿ ಆಗ್ಬಿಟ್ಟು ಗಾಡಿ. ಆ್ಯಂಡ್ ನಮ್ಮ ಯಶವಂತ್ ರೋಡು ಗಾಡಿದು ಮುಂದೆ ಫುಲ್ಲು ಟೋಟಲಿ ಖಾಲಿ ಆಗ್ಬಿಡ್ತು. ಅದಕ್ಕೆ ಇವಾಗ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡ್ತಾ ಇದ್ದಾರೆ. ಬ್ರೇಕ್ ಪ್ಯಾಡ್ಸ್ ಬಂದ್ಬಿಟ್ಟು ಇಲ್ಲಿ ಬ್ರ್ಯಾಂಡದ್ದು ಯಾವುದೂ ಸಿಗಲಿಲ್ಲ, ಯಾವುದೋ ಒಂದು ಸಿಕ್ತು. ಸೊ ಎಮರ್ಜೆನ್ಸಿಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಹೋಗ್ತಾ ಇರೋದು. ಇದೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್. ಗಾಡಿ ಬಂದ್ಬಿಟ್ಟು ನಾವು ಲಾಂಗ್ ತೊಗೊಂಡೋಗೋಕ್ಕೆ ಮುಂಚೆ ಎಲ್ಲ ಒಂದ್ಸರಿ ಕ್ಲೀನಾಗಿ ಚೆಕ್ ಮಾಡ್ಕೊಬಿಡ್ಬೇಕು. ಬಟ್ ಇಲ್ಲೇನಾಗ್ಬಿಡ್ತು ಅಂದರೆ ಜಾಸ್ತಿ ಘಾಟ್ ಸೆಕ್ಷನಲ್ಲಿ ಓಡಿಸಿದ್ದಕ್ಕೆ ಬ್ರೇಕ್ ಅಪ್ಲೈ ಜಾಸ್ತಿ ಆಗಿದ್ದಕ್ಕೆ ಬ್ರೇಕ್ ಪ್ಯಾಡ್ಸ್ ಖಾಲಿ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಜಸ್ಟ್ ನಾವು ಇವಾಗ ಆಗಿರೋದು. ಹೆಂಗೆ ತಗೊಬಂದು ಹೊಡೆದಿದ್ದಾರೆ ಅಂದರೆ ಸೀದಾ ತಗೊಬಂದು ಗುದ್ಬಿಟ್ಟವ್ರೆ. ಏರ್ ಬ್ಯಾಗ್ಸ್ ಎಲ್ಲ ಓಪನ್ನು. ಜಸ್ಟ್ ನೋವು ಆಗಿದೆ ಅನಿಸುತ್ತೆ. ಟೋಟಲಿ ಗಾಲಿ. ಅವ್ನಿಗೆ ಹೊಡೆದಿರೋನಿಗೆ ಫುಲ್ ಬ್ಲಡ್ ಬಂದೈತೆ ನೋಡಿ. ಗಾಡಿ ಓಪನ್ ಮಾಡ್ತಾನಲ್ಲ ಅವನೇ ಡ್ರೈವ್ ಮಾಡ್ಕೊಂಬಂದ ಅನಿಸುತ್ತೆ. ಇವಾಗ ಅದ್ರಲ್ಲಿ ಏರ್ ಬ್ಯಾಗ್ ಇದ್ದಿದ್ದಕ್ಕೆ ಅವ್ನಿಗೇನು ಆಗಿಲ್ಲ, ಇಲ್ಲಾಂದಿದ್ರೆ ಟೋಟಲಿ ಡ್ಯಾಮೇಜ್ ಆಗಿರೋದು ಅವನಿಗೂ. ನಮ್ಮ ಯಶವಂತ ಹತ್ರ ಹೋಗಿ ನೋಡ್ತಾನೆ. ಯಾವ ಬ್ರ್ಯಾಂಡ್ ಇದು? ಯಾವುದೋ ಹೊಸ ಬ್ರ್ಯಾಂಡ್ ಥರ ಐತೆ. ಅದಕ್ಕೆ ಯಾಕೆ ಓಡಿಸೋ ಟೈಮಲ್ಲಿ, ಕಾರ್ ಓಡಿಸೋ ಟೈಮಲ್ಲಿ ಸೀಟ್ ಬೆಲ್ಟು ಕಂಪಲ್ಸರಿ ಇರಲೇಬೇಕು. ಇವಾಗ ಹೊಡೆಯೋ ಫೋರ್ಸಿಗೆ ನಮ್ಮ ಸೀಟ್ ಬೆಲ್ಟ್ ಏನು ಮಾಡುತ್ತೆ ಅಂದರೆ ಮುಂದೆ ಹೋಗಿದ್ರೆ ಹಿಂದ್ಗಡೆ ಪುಷ್ ಮಾಡಿಬಿಡುತ್ತೆ, ಅಲ್ಲೇ ಲಾಕ್ ಮಾಡಿಕೊಡುತ್ತೆ. ಅವಾಗ ಏನಾಗುತ್ತೆ, ನಮ್ಗೆ ಅಷ್ಟು ಡ್ಯಾಮೇಜ್ ಆಗೋಲ್ಲ ನಮ್ಮ ಬಾಡಿಗೆ. ಆ್ಯಂಡ್ ಇನ್ನೊಂದು ಏರ್ ಬ್ಯಾಗ್ಸ್ ಯಾವ ಕಾರಲ್ಲಿ ಜಾಸ್ತಿ ಇದೆಯೋ ಆ ಕಾರ್ನ ಪ್ರಿಫರ್ ಮಾಡಿ, ಯಾಕಂದರೆ ಅದೇ ತುಂಬ ಸೇಫ್ಟಿ. ಇವಾಗ ನೋಡಿ ಅವ್ನಿಗೇನು ಆಗಿಲ್ಲ, ಯಾಕಂದರೆ ಏರ್ ಬ್ಯಾಗ್ಸ್ ಓಪನ್ ಆಗಿದೆ. ಏರ್ ಬ್ಯಾಗ್ಸ್ ಇಲ್ಲದ್ರೆ ಇರೋ ಕಾರಲ್ಲಿ ಹೋಗಿದ್ದಿದ್ರೆ ಸ್ಪಾಟ್ ಔಟ್ ಆಗಿರೋರು ಅವರು. ಆರ್ಕೆನ್ಸ್ ವಿಡಿಯೋ ಪೂರ್ತಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೊಂದು ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಆರ್ಕೆನ್ಸ್.